Hey guys, welcome back to my YouTube channel Sinchana Mohan Vlogs. ವ್ಲಾಗಲ್ಲಿ ನನ್ನ ಬರ್ಡೇ ಶಾಪಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಸಂಡೇ ಎಣ್ಣೆ ಎಲ್ಲ ಹಚ್ಕೊಂಡ್ಬಿಟ್ಟಿದ್ದೀನಿ ನಾನು ಅರ್ಜೆಂಟಾಗಿ ಇವಾಗ ಫ್ರೀ ಇರೋದ್ರಿಂದ ಡ್ರೆಸ್ ಎಲ್ಲ ತೊಗೋಬೇಕು ಅಂತ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಡ್ಯಾನ್ಸ್ ಕ್ಲಾಸ್ ಇದೆ, 1 hour ಅಷ್ಟೇ ಟೈಮ್ ಇರೋದು. ಸೊ ಹೋಗಬೇಕು. ಹೊರಟಿದ್ದೀವಿ ನಾವು. ಲೆಟ್ಸ್ ಗೋ. ಮೆಡಿಕಲ್ಗೆ ಬಂದು ಅಪ್ಪಂಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆಗಿಲ್ವಂತೆ, ಇವಾಗ ಬಂದಿದ್ದೀವಿ, ಹೊರಗೆ ಹೋಗ್ತಾ ಇದ್ದೀವಿ. ನಂಗೆ ಒಂದು ಸ್ವಲ್ಪನೂ ಟೈಮ್ ಇಲ್ಲ. ಆಲ್ಸೋ ನನಗೆ ಹೋಗಿದ್ದು ಫಸ್ಟ್ ಬಿಗ್ ಬಜಾರ್ಗೆ. ಅಲ್ಲಿ ನನಗೆ ಯಾವುದೇ ರೀತಿ ಕಲೆಕ್ಷನ್ಸ್ ಸಿಗಲಿಲ್ಲ. ಸೊ ಅದಕ್ಕೆ ಡೈಲಿ ವೇರ್ ಮತ್ತು ಮಾರ್ನಿಂಗ್ ವಾಕ್, ರೆಗ್ಯುಲರ್ ವೇರ್ ಏನೇನು ಬೇಕು ಅದೆಲ್ಲ ತೊಗೊಂಡು ರಿಟರ್ನ್ ಆಗಿಬಿಟ್ಟೆ. ಮತ್ತೆ ಅದೇ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಬ್ರೌನ್ ಲಿಪ್ಸ್ಟಿಕ್ ಆಗಿಬಿಟ್ಟಿದೆ. ಏನಕ್ಕೆ ಅಂದರೆ ಬೆಳಗ್ಗೆ ಸ್ವಲ್ಪ ಅರ್ಜೆಂಟ್ ಆಯಿತು. ಬಿಕಾಸ್ ನನಗೂ ಡ್ಯಾನ್ಸ್ ಕ್ಲಾಸ್ ಇತ್ತು. ಸೊ ಅದಕ್ಕೆ ಪುನಃ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ. ಮಾರ್ನಿಂಗ್ ಎಷ್ಟಾಯಿತು ಅಂದರೆ ಬಿಲ್ಲು 12,000 ಸಮಥಿಂಗ್ ಏನೋ ಆಯಿತು. ನಂದೇ ಜಾಸ್ತಿ ಡ್ರೆಸ್ಸು, ನಂದು ಮತ್ತು ಸಮತದ್ದು. ಅಪ್ಪ ಏನು ತೊಗೊಳ್ಳಿಲ್ಲ, ಅಮ್ಮನ ಸ್ವಲ್ಪ ತೊಗೊಂಡ್ರು. ಆ್ಯಂಡ್ ಆಲ್ಸೋ ಏನು ಶಾಪ್ 3 ಜನ ಬಂದಿದೆ. ಹಾಯ್ ಸನಾ, ನಮ್ಮಮ್ಮ ಗಾಡಿ ಪಾರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲೆಟ್ಸ್ ಗೋ. ನಂಗೆ ಬ್ರೌನ್ ಲಿಪ್ಸ್ಟಿಕ್ಕೇ ಸೂಟ್ ಆಗುತ್ತೆ ಅನ್ಸುತ್ತಲ್ವಾ. ನಮ್ಮಮ್ಮ ಚೂಸ್ ಮಾಡಿರೋ ಲಿಪ್ಸ್ಟಿಕ್ ಇದು. ಯಾವಾಗ ಒಳಗೆ ಹೋಗೋಣ, ಏನು ತೊಗೋಬೇಕು ಅಂತ ಗೊತ್ತಿಲ್ಲ. ನಾನು ಬರೀ ಕುರ್ತಾಸ್ ತೊಗೊಂಡೆ. ಬೆಳಗ್ಗೆ ತೋರಿಸ್ತೀನಿ ಮನೆಗೆ ಹೋಗ್ಬಿಟ್ಟು ಏನೇನು ತೊಗೊಂಡ್ವಿ ಅಂತ ನೋಡೋಣ. ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬರಬೇಕಿತ್ತಲ್ವ. ಸೊ ಆಲ್ಮೋಸ್ಟ್ 6 o'clock ಆಗಿತ್ತು ನಾವಲ್ಲಿ ಹೋಗೋ ಅಷ್ಟೊತ್ತಿಗೆ. ಆ್ಯಂಡ್ ಡ್ರೆಸ್ ತೊಗೋಬೇಕು ಅಂತ ನಾವೇನಲ್ಲಿ ಹೋಗಿಲ್ಲ, ಬಿಕಾಸ್ ಅಲ್ಲಿ ಅಷ್ಟೇನು ಕಲೆಕ್ಷನ್ ಕೂಡ ಇರಲಿಲ್ಲ. ಬರ್ಡೇ ಶಾಪಿಂಗ್ ಅಂತ. ಬಟ್ ಇಲ್ಲಿ ಇವರು ಇದೆಲ್ಲ ನೋಡ್ತಾ ಇದ್ದಾರೆ. ಮೇ ಬಿ ನಂಗೆ ಸರ್ಪ್ರೈಸ್ ಕೊಡೋಕ್ಕೇನೋ, ಕೇಕ್ ಎಲ್ಲ ಮಾಡೋಕ್ಕೆ, ಹೋಮ್ ಮೇಡ್ ಕೇಕ್. ಬಟ್ ನಮಗೆ ಇಡೀ ಮೈಸೂರು ನೋಡಿದ್ದೀವಿ, ಟೂಟಿ ಫ್ರೂಟಿ ಬೇಕಿತ್ತು, ಎಲ್ಲೂ ಸಿಗ್ತಾಯಿಲ್ಲ. ಸೊ ನಿಮಗೆಲ್ಲಾದರೂ ಗೊತ್ತಾ ಹೇಳಿದ್ದೀವಿ. ಅಮ್ಮ ಬೈತಾ ಇದ್ದಾರೆ ಇಲ್ಲಿ. ಫಾರ್ ಮೈ ಬರ್ಡೇ ಬೆಡ್ಶೀಟ್ ನಂಗೆ ಇಷ್ಟ ಆಯ್ತು ಈ ಥರ ತೊಗೊಳಕ್ಕೆ. ಸೊ ಕೊಡಿಸ್ಬಿಟ್ರು. ಮೇಯ್ನಾಗಿ ಬರೋಕ್ಕೆ ಸಂಜೆ ಏನಿಗೆ ಬಂದ್ವಿ ಅಂದರೆ, ಒಂದು ನಾನು ಇದು ತೊಗೋಬೇಕಿತ್ತು, ಇದು ತೊಗೋಬೇಕಿತ್ತು. ಆ್ಯಂಡ್ ಸನತ್ ಇದನ್ನು ತೊಗೋಬೇಕಿತ್ತು ಅಂತ ಬಂದಿದ್ದು. ಏನೋ ನೋಡ್ಕೊಬಿಟ್ಟಿದ್ದಾನೆ. ಸೊ ಅದಕ್ಕೆ ಅದನ್ನು ಕೊಡ್ಸೋಕ್ಕೆ ನಮ್ಮಮ್ಮ ಪುನಃ ಕರ್ಕೊಂಡು ಬಂದಿದ್ದಾರೆ. ಟ್ರೈ ಮಾಡಿಬಿಟ್ಟು ಇಲ್ಲಿ ಎಲ್ಲ ಮಕ್ಳು ಬಂದ್ಬಿಟ್ರು ನನ್ನ ಹತ್ರಕ್ಕೆ. ಇಲ್ಲಿ ತೋರಿಸು, ಪುನಃ ಮಾಡು. ಏಯ್ ನನ್ಗೆ ಹೊಡೆದ್ಬಿಡ್ಬೇಡ, ಬೇಗ ಮಾಡು. ಸೊ ಗೈಸ್ ಇದು ಬೇಕಂತೆ, ಇದೊಂದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಫೈನಲಿ ನನ್ನ ಬರ್ಡೇಗೆ ಫಸ್ಟ್ ಶಾಪಿಂಗ್ ಅಂದರೆ ಇದು ಅಲ್ಲ, ಬಂದಿದ್ದು 14,000 ಬಿಲ್ಲು ಎಲ್ಲರಿಗೂ ಸೇರಿ. ಬಟ್ ಹೆಸರು ಮಾತ್ರ ನನ್ನ ಬರ್ಡೇ ಅಂತ. ಬಟ್ ನಾನು 14,000 ಬಿಲ್ ಆಗಿದೆ ಇವತ್ತು. ನನಗೆ ಅಂತ ಬೆಡ್ ಸ್ಪ್ರೆಡ್ ಅಷ್ಟೇ ತೊಗೊಂಡಿರೋದು. ಮತ್ತು ಡೈಲಿ ವೇರ್ಸ್ ಮತ್ತು ಈವೆಂಟ್ಗೆ ಹೋಗ್ಬೇಕು ನಾನು, ಅದಕ್ಕೆಲ್ಲ ಕುರ್ತಾ ಸೆಟ್ಸ್ ಎಲ್ಲ ತೊಗೊಂಡಿದ್ದೀನಿ, ಗ್ರ್ಯಾಂಡ್ ಆಗಿರೋದು. ಆ್ಯಂಡ್ ನಾಳೆ ಒಂದು ಬರ್ಡೇ ಶಾಪಿಂಗ್ ಹೋಗೋದಿದೆ ಫ್ರೆಂಡ್ಸ್ ಜೊತೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಏನೋ ತಿಂತಾ ಇದ್ದಾರೆ. ಸನತ್ ತಿಂತಾರೆ ಗೈಸ್, ನಾ ತಿಂತಲ್ಲ. ಏನೋ ತಿಂತಾರದೇನೋ. ಇದು ನಮ್ಮ ದಹಿ ಪಾಪಡಿ ಚಾಟ್ ತಗೋಮ್ಮ. ಪಾವ್ ಬಜ್ಜಿ. ಇದಿಷ್ಟು ಕಿಟ್ ಒಳಗೆ ನಮ್ಮದು ಡ್ರೆಸ್ಸಸ್ ಇದೆ. ಆ್ಯಂಡ್ ಆಲ್ಸೋ ಈ ಕಿಟ್ನ ನಾವು ಪರ್ಚೇಸ್ ಮಾಡಿದ್ವಿ. ಸೊ ಅದಕ್ಕೆ ಅದು ಒಳಗಡೆನೆಲ್ಲ ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಅಲ್ಲಿ ಒಂದು ಪ್ಯಾನ್ ಆ್ಯಂಡ್ ಒಂದು ಮೊಸರು ಕಡಿಯೋದಿದೆ. ಇದಿಷ್ಟು ಒಳಗಿದೆ. ಆ್ಯಂಡ್ ಇದನ್ನು ತೋರಿಸಲ್ಲ, ಬಿಕಾಸ್ ನನ್ನ ಬರ್ಡೇ ಡ್ರೆಸ್ಸಸ್ ಅಲ್ಲಾಗಿರೋದ್ರಿಂದ ಹಾಕೊಂಡಾಗ ನಾನು ತೋರಿಸ್ತೀನಿ. ಇವಾಗ ಪುನಃ ಬಟ್ಟೆ ತೊಗೊಳಕ್ಕೆ ಹೋಗ್ತಿದ್ದೆ. ಬಿಕಾಸ್ ನನ್ನ ಬರ್ಡೇ ಡ್ರೆಸ್ ಏನೂ ತೊಗೊಂಡಿಲ್ಲ, ಜಸ್ಟ್ ಡೈಲಿ ವೇರ್ಸ್ ಆ ಥರ ತೊಗೊಂಡಿದ್ದು ಕುರ್ತಾ. ಆ್ಯಂಡ್ ಆಲ್ಸೋ ನಂದು ನಮ್ಮ ಮಾವಂದು ಒಂದೇ ದಿನ ಬರ್ಡೇ. ನನ್ನ ಮಾವಂಗೂ ಕೂಡ ಶಾಪ್ ಮಾಡಿದ್ವಿ. ಬಟ್ ಅದು ಟೀ ಶರ್ಟ್ನ ಬಂದಿದೆಯೋ ಅಥವಾ ಮಿಸ್ ಆಗಿದೆಯೋ ಅಂತ ಗೊತ್ತಿಲ್ಲ. ಸೊ ಅದನ್ನು ಮನೆಗೆ ಹೋಗಿ ನೋಡಿಕೊಂಡು ಪುನಃ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಮಾಡಿ ಇದ್ದರೆ ಇನ್ ಕೇಸ್ ಹೋಗಲ್ಲ ಅಲ್ಲೆಲ್ಲ ಬೇರೆ ಕಡೆ ಹೋಗೋ ಪ್ಲ್ಯಾನ್ಸ್ ಇದೆ. ಸೊ ಇವಾಗ ಹೊರಟಿದ್ದೀವಿ ನೋಡ್ರಿ. ಎಣ್ಣೆ ಹಾಕೊಂಡಿದ್ದೀನಿ ಇವತ್ತು. ಏನೇ ಮಾಡ್ತಿದ್ದಾರೆ ಇವರು ಇದ್ದಾರೆ, ಇಲ್ಲಿದೆ ನೋಡಿ. ಸೊ ಇವಾಗ ನಾವು ನಮ್ಮ ಕಾಲೇಜ್ ಹತ್ರ ಇರುವಂಥ ಒಂದು ಬ್ರ್ಯಾಂಡ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ತುಂಬ ದಿನದಿಂದ ಬರಬೇಕು ಅಂತಿತ್ತು, ಬಟ್ ಇವಾಗ ಬರ್ಡೇ ಶಾಪಿಂಗಿಗೆ ಬಂದಿದ್ದೀನಿ. ಆಗಿಲ್ಲ ನನಗೆ ಇವಾಗ ಯಾವುದೋ ಅನಿಸ್ತಾರ, ಅದಕ್ಕೆ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಇದೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮ ಮಾವಂಗೆ ಶಾಪ್ ಮಾಡ್ತಾ ಇದ್ದೀವಿ. ನಾಳೆ ಕೂಡ ಬ್ಲಾಗ್ನ ಕಂಟಿನ್ಯೂ ಮಾಡಿ, ಬೇಗ ಎದ್ದೇಳಬೇಕು. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.